ಚಿಕ್ಕಬಳ್ಳಾಪುರದ ವೇದ ಪಾಠಶಾಲೆಯಲ್ಲಿ ಇಂದು ಜ್ಞಾನಮುದ್ರಾ ವಿಪ್ರ ಮಹಿಳಾ ಮಂಡಳಿಯಿಂದ ಮಹಿಳಾ ದಿನಾಚರಣೆ ಅದ್ಧೂರಿಯಾಗಿ ನಡೆಯಿತು. ಮಹಿಳೆಯರು ಮನೆಯ ದೀಪವಾಗಿದ್ದು, ಮಕ್ಕಳಿಗೆ ನಮ್ಮ ಸಂಸ್ಕಾರ, ಆಚಾರ, ವಿಚಾರಗಳ ಕುರಿತು ಕಲಿಸುವ ಮೂಲಕ ಮುಂದಿನ ಪೀಳಿಗೆಗೂ ನಮ್ಮ ಸಂಸ್ಕಾರ ಉಳಿಯುವಂತೆ ಮಾಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಮಹಿಳೆಯರ ಮೇಲಿದೆ ಎಂದು ಮಂಡಳಿ ಸದಸ್ಯರು ಅಭಿಪ್ರಾಯಪಟ್ಟರು. ಜ್ಞಾನಮುದ್ರಾ ವಿಪ್ರ ಮಹಿಳಾ ಮಂಡಳಿ 2ನೇ ವಾರ್ಷಿಕೋತ್ಸವ ಮತ್ತು ಮಹಿಳಾ ದಿನಾಚರಣೆಯ ವಸಂತ ಸಂಭ್ರಮ ಕಾರ್ಯಕ್ರಮವನ್ನು ವೇದ ಪಾಠಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಅರವಳಿಕೆ ತಜ್ಞರಾದ ರಾಜಲಕ್ಷ್ಮಿ ಆಗಮಿಸಿ ಮಹಿಳೆಯರ ಬಗ್ಗೆ ಮಾತನಾಡಿದರು. ಅಲ್ಲದೆ ಮಹಿಳೆಯರ ಆರೋಗ್ಯದ ಕಾಳಜಿ ವಿಷಯಕ್ಕೆ ಸಂಬಂಧಿಸಿ ಸಲಹೆ ನೀಡುವ ಜೊತೆಗೆ ಆರೋಗ್ಯ ಶಿಬಿರ ಆಯೋಜಿಸುವ ಭರವಸೆ ನೀಡಿದರು. ಅನುಪಮಾ ಸುನಿಲ್ ಭಾಗವಹಿಸಿದ್ದ ಮಹಿಳೆಯರಿಗೆ ನೆನಪಿನ ಕಾಣಿಕೆ ನೀಡಿದರು. ಈಗ ಇಲ್ಲಿ ಯಾರು ಬಂದಿಲ್ಲ ಆ ಸದಸ್ಯರಿಗೆ ನೀವು ತಿಳಿಸಬೇಕು, ಅಥವಾ ನಮ್ಮ ಜ್ಞಾನಮುದ್ರಾಗೆ ಮೆಂಬರ್ ಆಗಿಲ್ಲದೆ ಇರುವಂತಹ ನಮ್ಮ ಬ್ರಾಹ್ಮಣ ಮಹಿಳೆಯರಿದ್ರು ಈಗಿಂದಾನೆ ನೀವು ಅವ್ರಿಗೆ ಮನಸ್ಸನ್ನ ತಯಾರಿ ಮಾಡಿ. ನಿಮ್ಮಲ್ಲೇನೋ ಈ ಶಕ್ತಿ ಇಲ್ಲ ಅಂತಲ್ಲ, ನೀವು ಯಾರು ಬಂದು ಇಲ್ಲಿ ನಿಂತ್ಕೊಂಡ್ರು ನೀವು ಇದೇ ಕೆಲಸ ಮಾಡೋದು, ಯಾರೋ ಕೈಯಲ್ಲಿ ಆಗಲ್ಲ